ದಿವ್ಯ ಕ್ಷೇತ್ರ ಹರಿಹರಪುರದಲ್ಲಿ ಏಪ್ರಿಲ್ 8ರಿಂದ 12ರವರೆಗೆ ಬ್ರಹ್ಮೋತ್ಸವ ಕಾರ್ಯಕ್ರಮ ಹಾಗೂ ಕೃಷಿ ಗ್ರಾಮೀಣ ಉದ್ಯಮ ಮತ್ತು ಮಾರಾಟ ಮೇಳವನ್ನು ಆಯೋಜಿಸಲಾಗಿದ್ದು, ಪ್ರತಿದಿನ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕೊನೆಯ ದಿನ ತೆಪ್ಪೋತ್ಸವ ನಡೆಯಲಿದೆ. ಈಗಿನ ಪ್ರಸ್ತುತ ಪೀಠಾಧೀಶ್ವರರಾದ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರು ಈ ಪೀಠಕ್ಕೆ ಬಂದು ಈಗ 25 ವರ್ಷಗಳು ತುಂಬ್ತಾ ಇದೆ. ಅವರು ಪೀಠಕ್ಕೆ ಬಂದ ನಂತರ ಹಳೆಯದಾಗಿದ್ದ ಈ ದೇವಾಲಯ ಸಂಕೀರ್ಣವನ್ನು ಜೀರ್ಣೋದ್ಧಾರ ಮಾಡಿ ಕಳೆದ 2022ನೇ ಇಸ್ವಿಯಲ್ಲಿ ಶಿಲಾಮಯ ರಚನೆಗಳಿಂದ ಕೂಡಿದ ದೇವಾಲಯವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಅಂದಿನಿಂದಲೂ ಈ ದಿನಗಳಲ್ಲಿ ನಮ್ಮ ಶ್ರೀಮಠದ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ವಿವಿಧ ಸಮುದಾಯಗಳ ಮಠಾಧೀಶರು ಭಾಗಿಯಾಗಲಿದ್ದು, ಜೊತೆಗೆ ಸಂಸದ ಹಾಗೂ ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್, ತಟ್ಟಂತ ಹೇಳಿ ಖ್ಯಾತಿಯ ಸೋಮೇಶ್ವರ, ಡಾಕ್ಟರ್ ಆರತಿ ಕೃಷ್ಣ, ಶಾಸಕ ಟಿಡಿ ರಾಜೇಗೌಡ, ಮಾಜಿ ಸಚಿವ ಜೀವರಾಜ್, ಅಮ್ಮ ಫೌಂಡೇಶನ್ ಸಂಸ್ಥಾಪಕ ಸುಧಾಕರ್ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ ಎಂದು ಕಾರ್ಯಕ್ರಮದ ಸಂಚಾಲಕರಾದ ರಾಮಸ್ವಾಮಿ ತಿಳಿಸಿದರು. ಆದಿಶಂಕರಾಚಾರ್ಯ ಶ್ರೀಪೀಠಂ ಹರಿಹರಪುರ ಇದರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ದಿವ್ಯ ಸಮ್ಮುಖದಲ್ಲಿ 8ನೇ ತಾರೀಕಿಂದ ಏಪ್ರಿಲ್ 8ನೇ ತಾರೀಕಿನಿಂದ 12ನೇ ತಾರೀಕು ನಡೀತಕ್ಕಂಥ ಬ್ರಹ್ಮೋತ್ಸವ ಕಾರ್ಯಕ್ರಮ, ಅದಕ್ಕೆ ಹೊಂದಿಕೊಂಡಂತೆ ಕೃಷಿ ಮತ್ತು ಗ್ರಾಮೀಣ ಉದ್ಯಮಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಅವತ್ತು ನಡೀತಾ ಇದೆ. ಹರಿಹರಪುರ ಮಠ ಯಾವಾಗಲೂ ರೈತರಿಗೆ ಪೂರಕವಾಗಿ ಕಾರ್ಯಕ್ರಮ ರೂಪಿಸ್ತಾ ಇರೋದ್ರಿಂದ ಈ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ನಾವು ಕೃಷಿ ಮೇಳವನ್ನು ಸಹ ಜೊತೆಗೆ ಸೇರಿಸ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ 5 ದಿನವೂ ಬೆಳಗ್ಗೆ ಧಾರ್ಮಿಕ ಕಾರ್ಯಕ್ರಮ ಇರುತ್ತೆ, ಹೋಮ ಹವನಗಳು ನಡೆಯುತ್ತೆ. ಆನಂತರ ಧಾರ್ಮಿಕ ಸಭೆಗಳಿರುತ್ತೆ. ಧಾರ್ಮಿಕ ಸಭೆಯಲ್ಲಿ ವಿವಿಧ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದ ಮಠಾಧೀಶರುಗಳು ಇರ್ತಾರೆ. ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಸಭೆಯಲ್ಲಿ ಪ್ರತಿನಿತ್ಯ ಬೇರೆ ಬೇರೆ ಭಾಗದ ಗಣ್ಯರು ಸಹ ಆಗಮಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ಖ್ಯಾತ ಹೃದಯ ತಜ್ಞರಾದಂಥ CN ಮಂಜುನಾಥ್ ಅವರು, ತಟ್ಟಂತ ಹೇಳಿ ಸೋಮೇಶ್ವರ್ ಅವರು ಮತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವ್ಯವಸ್ಥಾಪಕರಾದಂಥ ಅನಿಲ್ ಕುಮಾರ್ ಅವರು, ಈ ಕ್ಷೇತ್ರದ ಶಾಸಕರಾದಂಥ ರಾಜೇಗೌಡರು, ಮಾಜಿ ಶಾಸಕರು ಸಚಿವರಾದಂಥ DN ಜೀವರಾಜ್ ಅವರು, ಅಮ್ಮ ಫೌಂಡೇಶನ್ನ ಮುಖ್ಯಸ್ಥರಾದಂಥ ಸುಧಾಕರ್ ಶೆಟ್ಟರು ಮತ್ತು ಬೇರೆ ಬೇರೆ ಗಣ್ಯರ ಸಭೆಯಲ್ಲಿ ಭಾಗವಹಿಸ್ತಾರೆ. ಧಾರ್ಮಿಕ ಸಭೆಯಲ್ಲಿ ಇದ್ರ ಜೊತೆಗೆ ನಾವು ಕೃಷಿ ಮೇಳ ಮತ್ತು ಗ್ರಾಮೀಣ ಉದ್ಯಮಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಸಹ ಆಯೋಜಿಸಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಈ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. ಪ್ರತಿನಿತ್ಯ ಸಂಜೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇರುತ್ತೆ. 8ನೇ ತಾರೀಕು ಕಲ್ಯಾಣೋತ್ಸವ ಸ್ವಾಮಿಗೆ ಮತ್ತು ರಥೋತ್ಸವ, ಸಂಜೆ ತೆಪ್ಪೋತ್ಸವ ಕಾರ್ಯಕ್ರಮ ಇರುತ್ತೆ. ಆ ನಂತರ ಯಕ್ಷಗಾನ ಸಹ ಇರುತ್ತೆ. ಈ 5 ದಿನ ನಡೀತಾ ಇರತಕ್ಕಂಥ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಕೃಷಿ ಆಧಾರಿತ ಕಾರ್ಯಕ್ರಮಗಳಿಗೆ ಭಕ್ತಾಭಿಮಾನಿಗಳು ಹಾಗೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಂತೇಳಿ ತನ್ಮೂಲಕ ಕೇಳ್ಕೊಳ್ತೇವೆ. ಇನ್ನು ಇದೇ ವೇಳೆ ಹರಿಹರಪುರ ಮಠದ ವ್ಯವಸ್ಥಾಪಕರಾಗಿರುವಂತಹ ಕೃಷ್ಣ ಭಟ್, ಚೀಫ್ ಸೂಪರ್ವೈಸರ್ ಪವನ್, ಸಮಿತಿ ಸದಸ್ಯರಾಗಿರುವಂತಹ ಅಜಿತ್ ಬಿಕ್ಕಳಿ, ವಿಕಾಸ್ ಬೇಗಾನೆ, ಗುರುಕುಲದ ವ್ಯವಸ್ಥಾಪಕರಾಗಿರುವಂತಹ ಉಮೇಶ್, ವಾಸಪ್ಪ ಕೊಂಚೂರು ಹಾಗೂ ಇನ್ನಿತರರು ಕೂಡ ಭಾಗಿಯಾಗಿದ್ದರು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.